ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೋಪ ಇದೆ ಒಂದಷ್ಟು ಜನ ನಾಯಕರಿಗೆ. ಆ ಕೋಪ ಇರ್ತಕ್ಕಂಥ ನಾಯಕರ ಲಿಸ್ಟ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ನಿಮಗೆ ಗೊತ್ತಿದೆ. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ತಡಿಬೇಕು ಅಂದ್ರೆ ವಿರೋಧಿಗಳ ಜೊತೆಗೆ ಕೈ ಜೋಡಿಸಲೇಬೇಕಾಗಿದೆ. ಹೀಗಾಗಿ ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನ ಇಟ್ಕೊಂಡು ಅವ್ರು ಹೋಗಿದ್ದಾರೆ. ಸತೀಶ್ ಲ್ಯಾಂಡ್ ಆಗ್ತಾ ಇದ್ದಂತೆ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ದಾರೆ. ನೋಡಿ ಬ್ರದರ್, ಎಷ್ಟಂತ ಹೈಕಮಾಂಡ್ಗೆ ದೂರು ಕೊಡ್ತೀರಾ, ರಾತ್ರಿ ಊಟಕ್ಕೆ ಬನ್ನಿ ಸ್ವಲ್ಪ ಮಾತಾಡೋಣ ಅಂತ ಕರೆದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಹೈಕಮಾಂಡ್ ಭೇಟಿಯನ್ನ ಕ್ಯಾನ್ಸಲ್ ಮಾಡಿ ಕುಮಾರಸ್ವಾಮಿ ಅವರ ಡಿನ್ನರ್ ಮೀಟಿಂಗ್ಗೆ ಹೋಗಿದ್ದಾರೆ ಜಾರಕಿಹೊಳಿ ಅವರು. ಮೂಸಂಬಿ ಜ್ಯೂಸನ್ನ ಕುಡಿತಾ ಸರ್ಕಾರವನ್ನ ತೆಗೆಯೋದ್ರ ಬಗ್ಗೆ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಕುಮಾರಸ್ವಾಮಿ ಅವರು. ಮೊದಲ ಕೆಲಸ ಮಾಡಿ ಬ್ರದರ್, ಉಳಿದಿದ್ದು ನನಗೆ ಬಿಟ್ಟುಬಿಡಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದಾರಂತೆ. ದೆಹಲಿಗೆ ಹೋಗೋ ಮುನ್ನ ಡಿಕೆಶಿ ವಿರೋಧಿಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಬರೋಬ್ಬರಿ 70 ಶಾಸಕರ ಜೊತೆಗೆ ನಿಲ್ಲೋ ಭರವಸೆಯನ್ನ ಕೊಟ್ಟಿದ್ದಾರಂತೆ ಸತೀಶ್ ಜಾರಕಿಹೊಳಿ ಅವರು. 70 ಶಾಸಕರನ್ನ ಹೊರಗಡೆ ತರ್ತೀನಿ ಅಂತ ಹೇಳ್ತಾ ಇದ್ದ ಹಾಗೆ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಾಗಿ ಕಾನ್ಫಿಡೆನ್ಸ್ ಬಂದಿದೆ. ಇವತ್ತು ಮಧ್ಯಾಹ್ನದ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಸಭೆ ಇದೆ. ಈಗಾಗಲೇ ಗಡ್ಕರಿಯ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ಬಂದಿದ್ದಾರೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ನಾಯಕರು ಬೆಂಬಲವನ್ನ ಸೂಚಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇವತ್ತು ರಾತ್ರಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗೆ ಜೋಶಿ ಅವರನ್ನು ಸಹ ಭೇಟಿ ಮಾಡ್ತಾರೆ. ಬಿಜೆಪಿ, ಜೆಡಿಎಸ್ ಮತ್ತು ಅರ್ಧ ಕಾಂಗ್ರೆಸ್ ಇಷ್ಟೂ ಜನ ಸೇರ್ಕೊಂಡು ಸರ್ಕಾರ ರಚಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ ಅವರ ಗ್ರೀನ್ ಸಿಗ್ನಲ್ಗೋಸ್ಕರ ವೈಟಿಂಗ್. ಅಮಿತ್ ಶಾ ಅವರು ಗ್ರೀನ್ ಸಿಗ್ನಲ್ ಕೊಟ್ರೆ ಯುಗಾದಿ ಕಳೀತಾ ಇದ್ದಂತೆ ಹೊಸ ಸರ್ಕಾರ ರಚನೆ. ಅಮಿತ್ ಶಾ ಸ್ವಲ್ಪ ತಡೀರಿ ಅಂದ್ರೆ ಈ ಪ್ಲಾನ್ ಏನಿದೆ ಅದು 6 ತಿಂಗಳು ಮುಂದಕ್ಕೆ ಹೋಗಬಹುದು. ಈ ಗ್ಯಾರಂಟಿ ಇಟ್ಕೊಂಡು ಎಲೆಕ್ಷನ್ಗೆ ಹೋದ್ರೆ ಮುಂದೆ ಗೆಲ್ಲೋದಿಲ್ಲ. ಗ್ಯಾರಂಟಿಯಿಂದಾಗಿ ಯಾವ ಕೆಲಸವನ್ನು ಮಾಡಿಸೋಕೆ ದುಡ್ಡು ಸಿಗ್ತಿಲ್ಲ. ಹೊಸ ಸರ್ಕಾರ ಬಂದ್ರೆ ಗ್ಯಾರಂಟಿ ಇರಲ್ಲ, ಅಭಿವೃದ್ಧಿಗೆ ಫಂಡ್ ಸಿಗುತ್ತೆ. ಈ ಲೆಕ್ಕಾಚಾರದಲ್ಲಿ ಸತೀಶ್ ಅವರ ಬೆನ್ನ ಹಿಂದೆ 70 ಶಾಸಕರು ನಿಂತಿದ್ದಾರೆ. 24 ಗಂಟೆಯಲ್ಲೇ ಎಲ್ಲಾ ರಾಜಕಾರಣದ ಲೆಕ್ಕಾಚಾರಗಳು ಸಹ ಬದಲಾಗಿ ಹೋಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅನ್ನುವ ಒಂದು ಸ್ಟ್ರಾಂಗ್ ಪಕ್ಷವನ್ನೇ ಅಮಿತ್ ಶಾ ಅವರು, ನಿತಿನ್ ಗಡ್ಕರಿ ಅವರು ಹೊಡೆದು ಬಿಟ್ರು. 3 ಭಾಗಗಳಾಗಿ ಮಾಡಿ ಅದಾದ್ಮೇಲೆ ಫೈನಲ್ 2 ಭಾಗಗಳಾಗಿ ಡಿವೈಡ್ ಆಯಿತು. ಅದರಲ್ಲಿ ಒಂದು ಭಾಗ ಏಕನಾಥ್ ಶಿಂಧೆ ಅವರ ನೇತೃತ್ವದಲ್ಲಿ ಬಿಜೆಪಿ ಜೊತೆಗೆ ಬಂತು. ಇನ್ನು ಎನ್ಸಿಪಿ ವಿಚಾರವೂ ಅದೇ. ಎನ್ಸಿಪಿ ವಿಚಾರದಲ್ಲೂ ಸಹ ಶರದ್ ಪವಾರ್, ಅಜಿತ್ ಪವಾರ್ ಸಂಬಂಧಿಕರನ್ನೇ ಹೊಡೆದು ಆ ಮೂಲಕ ಅಜಿತ್ ಪವಾರ್ ಅವರು ಬಿಜೆಪಿ ಜೊತೆಗೆ ಸೇರಿಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ರು. 3 ಪಕ್ಷಗಳು ಬಿಜೆಪಿ, ಎನ್ಸಿಪಿ ಮತ್ತು ಶಿವಸೇನೆ ಸೇರ್ಕೊಂಡು ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣ ಮುಂದೆ ಇರತಕ್ಕಂಥ ಸ್ಪಷ್ಟ ಒಂದು ಉದಾಹರಣೆ. ಇದೆಲ್ಲದರ ನಡುವೆ ಈಗ ಅದೇ ರೀತಿಯಾದಂಥ ಶಾಕ್ ಅನ್ನ ಅವತ್ತು ಯಾವ ರೀತಿಯಾಗಿ ಶಿವಸೇನೆಗೆ ಮತ್ತು ಎನ್ಸಿಪಿಗೆ ಶಾಕ್ ಅನ್ನ ಕೊಡ್ತೋ ಬಿಜೆಪಿ, ಅದೇ ರೀತಿಯಾದಂಥ ಶಾಕ್ ಅನ್ನ ಕೊಡ್ಲಿಕ್ಕೆ ಈಗ ಮುಂದಾಗಲಾಗಿದೆ ಅಂತ ಹೇಳಲಾಗ್ತಾ ಇದೆ.